ಓಂ ಗಂ ಗಣಪತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಒಬ್ಬೊಬ್ಬರ ದೇಹ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರ ಆಕಾರ, ಒಬ್ಬರ ಮುಖ ಇರ್ಬೋದು, ಒಬ್ಬರ ಕೈ ಕಾಲು ಇರ್ಬೋದು. ಹಾಗೆ ನಮ್ಮ ದೇಹದಲ್ಲೂ ಕೂಡ ಕೆಲವೊಂದು ನಮಗೆ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಇರ್ತಕ್ಕಂಥ ಆ ಮಚ್ಚೆಗಳಾಗ್ಬೋದು, ಆ ಮೂತಿ ಆಗ್ಬೋದು, ಅಥವಾ ಆ ಗುಳಿ ಬೀಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕೆಲವೊಂದು ಶಕುನಗಳು, ಕೆಲವೊಂದು ಅದೃಷ್ಟಗಳನ್ನು ಕೂಡ ಕೆಲವು ಕೊಡುತ್ತೆ, ಕೆಲವು ದುರಾದೃಷ್ಟವನ್ನು ಕೊಡುತ್ತೆ. ಆದರೆ ಇವತ್ತಿನ ದಿವಸ ಹಲ್ಲಿನ ಮೇಲೆ ಹಲ್ಲಿ, ಅದನ್ನೇ ನಾವು ಲಕ್ಕಿ ಟೀತ್ ಅಂತ ಕರಿತೀವಿ. ಹಲ್ಲಿನ ಮೇಲೆ ಮತ್ತೆ ಒಂದು ಹಲ್ಲಿರುತ್ತೆ. ಸಾಮಾನ್ಯವಾಗಿ ಕೆಲವರಲ್ಲಿ ನಾವು ಇದನ್ನು ಗಮನಿಸ್ತಾ ಇರ್ತೀವಿ. ಆ ಕೆಲವರನ್ನು ಗಮನಿಸಿದಂತಹ ಸಂದರ್ಭ, ಅದರ ಪ್ರಭಾವ, ಅದರ ಫಲ ಏನು, ಅದರ ವಿಶೇಷಗಳೇನು. ಹಲ್ಲಿನ ಮೇಲೆ ಹಲ್ಲು ಇದ್ದಾಗ ಅಂದರೆ ಅದನ್ನು ನಾವು ಲಕ್ಕಿ ಟೀತ್ ಅಂತ ಏನು ಇಂಗ್ಲೀಷಲ್ಲಿ ಕರಿತೀವಿ, ಅದೃಷ್ಟದ ಹಲ್ಲು ಅಂತೂ ಕೂಡ ನಾವು ಕರಿಬೋದು. ಆ ಹಲ್ಲಿನ ವಿಶೇಷಗಳೇನು, ಅದರ ಫಲ ಏನು ಅಂತ ಹೇಳಿದ್ರೆ, ಈ ಹಲ್ಲಿನ ಮೇಲೆ ಹಲ್ಲು ಇರ್ತಕ್ಕಂಥವ್ರಿಗೆ ಒಂದಲ್ಲ ಒಂದು ದಿವಸ ಅದೃಷ್ಟ ಬಂದೇ ಬರುತ್ತೆ. ಒಂದಲ್ಲ ಒಂದು ದಿವಸ ಅದೃಷ್ಟ ಬಂದೇ ಬರುತ್ತೆ. ಅದು ಇನ್ನು ಜ್ಯೋತಿಷ್ಯದಲ್ಲಿ ನೋಡೋಕೆ ಹೋದಾಗ ದಶಾಕಾಲಗಳ ಕಾಲದಲ್ಲಿ ಅದು ಒಳ್ಳೆಯ ಒಂದು ಇದು ಕೂಡ ಬರುತ್ತೆ. ಇವರ ವಿಶೇಷಗಳೇನು ಅಂದರೆ, ಇವರು ಸ್ವಲ್ಪ ದೀರ್ಘವಾಗಿ ಯೋಚನೆ ಮಾಡ್ತಾರೆ. ಹಲ್ಲಿನ ಮೇಲೆ ಹಲ್ಲಿರ್ತಕ್ಕಂಥವ್ರಿಗೆ ಒಂದು ಕೆಲವು ಗುಣಲಕ್ಷಣಗಳು ನೋಡೋಕೆ ಹೋದಾಗ, ಒಂದು ಅದೃಷ್ಟ ಇರುತ್ತೆ, ಎರಡು ಸುದೀರ್ಘವಾಗಿ ಯೋಚನೆ ಮಾಡ್ತಾರೆ, ತಕ್ಷಣ ಆತರ ಪಡಲ್ಲ, ಅವರು ಬೇಗ ಸ್ಪಂದಿಸಲ್ಲ, ಒಂದು ಸ್ಲೈಟಾಗಿ ಹಸನ್ಮುಖಿಗಳಾಗಿರ್ತಾರೆ. ನೀವು ನೋಡಿ, ಹಲ್ಲಿನ ಮೇಲೆ ಹಲ್ಲಿರೋರು ಸ್ವಲ್ಪ ಆದರೂ ನಗುಮುಖ ಕಾಣಿಸ್ತಾ ಇರುತ್ತೆ. ಕೋಪ ಜಾಸ್ತಿ ಬಂದಾಗಲೂ ಕೂಡ ಒಂಚೂರು ನಗುಮುಖವನ್ನು ಪ್ರಯತ್ನ ಪಡ್ತಕ್ಕಂಥ ಸಾಧ್ಯತೆ ಆ ಒಂದು ದೇಹದ ಒಂದು ಗುಣಲಕ್ಷಣ ಕೂಡ ಆಗಿರುತ್ತೆ. ಎರಡನೇದು ಹೃದಯ ಮಹೋನ್ನತೆ, ಸ್ವಲ್ಪ ವಿಶಾಲವಾಗಿರ್ತಾರೆ. ಏನು ಅಡುಗೆ ಆಗಲಿ, ಊಟ ಆಗಲಿ, ತಮ್ಮಲ್ಲಿರ್ತಕ್ಕಂಥ ಪದಾರ್ಥಗಳಾಗಲಿ ಬೇರೆಯವರಿಗೆ ಕೊಡೋಕ್ಕೆ ಅವರು ಪ್ರಯತ್ನ ಪಡ್ತಾರೆ, ಅಥವಾ ಅದನ್ನು ಕೊಡೋದರಲ್ಲಿ ಅವರು ಎಲ್ಲೋ ಒಂದು ಕಡೆ ಅದು ಹಿಂದಕ್ಕೆ ಹೋಗೋದಿಲ್ಲ ಅಂತೂ ಕೂಡ ನಾವು ಹೇಳ್ಬೋದು. ಎರಡನೇದು, ಈ ಹಲ್ಲಿನ ಮೇಲೆ ಹಲ್ಲಿರ್ತಕ್ಕಂಥವ್ರಿಗೆ ಅದು ಪುರುಷರಾಗ್ಬೋದು, ಸ್ತ್ರೀಯರಾಗ್ಬೋದು, ಮಕ್ಕಳಾಗ್ಬೋದು, ದೊಡ್ಡವರಾಗ್ಬೋದು, ಯಾರೇ ಆಗ್ಬೋದು, ಅವರಿಗೆ ಅವಕಾಶಗಳು ಅವಷ್ಟಕ್ಕವೇ ಹುಡ್ಕೊಂಡು ಬರ್ತವೆ. ಕೆಲವು ಅವಕಾಶಗಳು ಬರ್ತವೆ, ಅದನ್ನು ಉಪಯೋಗಿಸ್ಕೋಬೇಕು. ನಮ್ಮಲ್ಲಿ ಕೆಲವು ಪ್ರಶ್ನೆ ಕೇಳ್ತಾರೆ, ಸರ್ ಹಲ್ಲಿನ ಮೇಲೆ ಹಲ್ಲಿನವ್ರು ನಮ್ಮ ಹತ್ರ ಜೊತೆಲೂ ಇದ್ದಾರೆ, ತುಂಬ ಕಷ್ಟದಲ್ಲಿದ್ದಾರೆ, ತುಂಬ ಶ್ರಮ ಪಡ್ತಾರೆ, ಅವ್ರಿಗೆ ಒಳ್ಳೆಯದೇ ಆಗ್ತಾ ಇಲ್ಲ. ಇಲ್ಲ ರೀ, ನಾವು ಹೇಳ್ತಾ ಇದ್ದೀವಿ ಸಮಯ, ಕಾಲಾಯ ತಸ್ಮೈ ನಮಃ. ಎಷ್ಟೋ ಜನರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಕೆಲವರು ತುಂಬ ವರ್ಷಗಳು ಕಾದ ಮೇಲೆ ಲಾಸ್ಟಲ್ಲಿ ದೊಡ್ಡ ಹುದ್ದೆಯನ್ನು ಅಲಂಕರಿಸ್ತಾರೆ. ಕೆಲವರು 65-50 ವರ್ಷ ಆದರೂ ಏನೂ ಇರಲ್ಲ, ಆದರೆ 67ಕ್ಕೆ ಬಂದಾಗ ಇಡೀ ದೇಶಕ್ಕೆ ನಾಯಕರಾಗ್ಬಿಡ್ತಾರೆ. ಅಂಥದ್ದನ್ನು ಕೂಡ ನಮ್ಮ ನಿದರ್ಶನಗಳು ನಮ್ಮಲ್ಲಿ ನೋಡಿದ್ದೀವಿ. ಹಾಗಾಗಿ ಅವರಿಗೆ ಅವಕಾಶಗಳು ಪರಿಪೂರ್ಣವಾಗಿ ಹುಡ್ಕೊಂಡು ಬರ್ತವೆ, ಆಕಸ್ಮಿಕ ಅದೃಷ್ಟಗಳು ಬರ್ತವೆ. ಆಕಸ್ಮಿಕ ಅದೃಷ್ಟ, ಇದಕ್ಕೆ ನಾವು ಹೇಳ್ತಾ ಇರ್ತೀವಿ, ಕೆಲವರು ಇದ್ದಾರೆ ನಾನು ತುಂಬ ಕಡಿಮೆ ಓದಿರೋದು, ಆದರೆ ತುಂಬ ಸಾಧನೆ ಮಾಡಿರ್ತಾರೆ, ಸಾಧನೆಗಳು ಚೆನ್ನಾಗಿರುತ್ತೆ, ಹಸನ್ಮುಖಿಗಳಾಗಿರ್ತಾರೆ, ಇವರಿಗೆ ಸ್ವಸಾಮರ್ಥ್ಯ ಇರುತ್ತೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ. ಅದನ್ನೇ ಪ್ಯಾರಾಸೈಟ್ ಅಂತೀವಿ, ಪರಾವಲಂಬಿಗಳಾಗಲ್ಲ, ಸ್ವಂತ ಶಕ್ತಿಯಿಂದ ಏನೋ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಅದರ ಜೊತೆಗೆ ಎಲ್ಲರ ಜೊತೆ ಒಂದು ಒಡನಾಟಕ್ಕೆ ಪ್ರಯತ್ನ ಪಡ್ತಾರೆ. ಆದಷ್ಟು ಶುಭವಾಗಿ ಎಲ್ಲರ ಜೊತೆ ಇರಬೇಕು. ಈ ಸಭೆ ಸಮಾರಂಭಗಳಲ್ಲಿ ಸ್ವಲ್ಪ ಎಲ್ಲರ ಜೊತೆ ಮಾತಾಡ್ತಾರೆ, ಗುರ್ತಿಟ್ಕೋತಾರೆ, ಮೆಮೊರಿ ಚೆನ್ನಾಗಿರುತ್ತೆ, ಇವರಿಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಚೆನ್ನಾಗಿರ್ತಕ್ಕಂಥದ್ದು. ಆದರೂ ಅದ್ರ ಜೊತೆಗೆ ಇವರಿಗೆ ಅಲ್ಪ ತಾಪತ್ರಯಗಳು ಬಂದರೂ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪರ್ಸ್ನಲ್ ಲೈಫು ಸ್ವಲ್ಪ ಟೆನ್ಷನ್ಸ್ ಇದ್ದರೂ ಕೂಡ ಇವರಿಗೆ ಶುಭ ಆಗುತ್ತೆ. ಈ ಪರ್ಸ್ನಲ್ ಲೈಫಲ್ಲಿ ಟೆನ್ಷನ್ ಬಂದಾಗ ಅವು ಮುಂದಿನ ಜೀವನಕ್ಕೆ ನಮಗೆ ಮುಂದೆ ಹೋಗ್ತಕ್ಕಂಥದ್ದಕ್ಕೆ ಅನುಭವ ಅಂತೆ. ನಿನಗೆ ಒಳ್ಳೇದು ತುಂಬ ಆಗ್ತಾಯಿದೆ, ಈ ಕಷ್ಟ ಎಲ್ಲ ಅನುಭವಿಸ್ಕೊಂಡು ಬಂದುಬಿಡಪ್ಪ ನೀನು ಅಂತಕ್ಕಂಥ ಸೂಚನೆ ಕೂಡ ಇರುತ್ತೆ. ಆಮೇಲೆ ಇವರಿಗೆ ಸ್ವಲ್ಪ ವಾಹನ ಕಂಟಕಗಳಿರುತ್ತೆ, ಹುಷಾರಾಗಿರಬೇಕು. ಈ ಹಲ್ಲಿನ ಮೇಲೆ ಅಲ್ಲಿರ್ತಕ್ಕಂಥವ್ರಿಗೆ, ಅದೇ ಲಕ್ಕಿ ಟೀತ್ ಅಂತಕ್ಕಂಥವ್ರಿಗೆ ವಾಹನದಲ್ಲಿ ಜಾಗೃತಿಯಾಗಿರಬೇಕು. ಸಂಧ್ಯಾಕಾಲ, ರಾತ್ರಿ ಸಮಯ, ಬೆಳಗ್ಗೆ ತುಂಬ ಸೂರ್ಯೋದಯಕ್ಕೆ ಮುಂಚಿನ ಸಮಯ, ಈ ಸಮಯದಲ್ಲಿ 12ರಿಂದ 3 ಸಮಯ, ಈ ಸಮಯಗಳಲ್ಲಿ ಸ್ವಲ್ಪ ವಾಹನದ ಬಗ್ಗೆ ಹುಷಾರಾಗಿರಬೇಕು. ಒಟ್ಟಾರೆಯಾಗಿ ಭಗವಂತ ಕೊಟ್ಟಿರೋ ದೇಹ, ಈ ದೇಹದಲ್ಲಿ ಕೆಲವೊಂದು ವಿಶೇಷಗಳಿದ್ದೇ ಇರುತ್ತೆ. ಆ ವಿಶೇಷತೆಗಳಲ್ಲಿ ಇದೂ ಸಹ ಒಂದು, ಅದು ಲಕ್ಕಿ ಟೀತ್ ಅಂತ ಕರಿತೀವಿ. ಇವರಿಗೆ ಅದೃಷ್ಟ ಕೂಡಿ ಬರುತ್ತೆ, ಶುಭ ಸೂಚನೆಗಳಿರುತ್ತೆ, ಒಳ್ಳೆಯದಾಗತ್ತೆ. ಕಾಯಬೇಕು, ಆ ಥರ ಬೇಡ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.